ಇವತ್ತು ನಾವು ಪ್ರಕೃತಿಯಿಂದ ದೂರ ಆಗಿದ್ದೀವಿ. ನಾವು ಎಲ್ಲಿದ್ದರೂ ಎ ಸಿ ಇರುತ್ತೆ, ಎಲ್ಲಿದ್ದರೂ ಲೈಟ್ಗಳಿರುತ್ತೆ. ಹಿಂದೆ ಹಾಗಿರಲಿಲ್ಲ. ಅದಕ್ಕೇನೆ ಮದುವೆ ಉತ್ಸವ ಇತ್ಯಾದಿಗಳನ್ನೆಲ್ಲ ವಸಂತದಲ್ಲಿ ಮಾಡಿ ಅಂದರು. ಚಳಿ ದೂರ ಇದೆ, ಬೇಸಿಗೆ ಸ್ವಲ್ಪ ದೂರದಲ್ಲಿದೆ, ಮಳೆ ಇಲ್ಲ. ಹೀಗಾಗಿ ಎಲ್ಲರೂ ಸೇರೋದಕ್ಕೆ ಮತ್ತು ಹೆಚ್ಚು ಹಾಸಿಗೆ ಹೊದ್ದಕ್ಕೆ ಸಮಸ್ಯೆ ಇಲ್ಲದೆ ಒಂದು ಸಣ್ಣ ಚಪ್ರದಲ್ಲಿಯೇ ಎಲ್ಲರೂ ಬಂದು ಮಾಡಬಹುದು ಅಂತೆಲ್ಲ ಉಂಟು. ನಮ್ಮ ಮಲೆನಾಡಿನ ಕಡೆ ಎಲ್ಲ ನೋಡಿದಾಗ ಈ ಹೊತ್ತಿನಲ್ಲಿ ಚಪ್ರ ಹಾಕ್ತಾರೆ, ಮಳೆಗಾಲದಲ್ಲಿ ಚಪ್ರ ತೆಗೆದು ಬಿಡ್ತಾರೆ. ಅಡಿಕೆ ಕುಯ್ಲಾಯಿತು, ಅಡಿಕೆಯನ್ನು ಒಣಗಿಸೋದು ಅದೆಲ್ಲ ಚಪ್ರದಲ್ಲಿ ನೋಡಿದಾಗ ಅವರು ಪ್ರಕೃತಿಗೆ ನಿಷ್ಠರಾಗಿ ಇನ್ನೂ ಇರೋದ್ರಿಂದ ಆ ಮಾರ್ಪಾಡೆಲ್ಲ ಗಮನಿಸ್ತಾ ಇದ್ದಾರೆ. ಹೀಗೆ ಹಬ್ಬ ಆಸ್ತಿಕತೆ ನಾಸ್ತಿಕತೆ ಅಂತೆಲ್ಲ ಜೀವನ ಪದ್ಧತಿಗೆ ಬಂದದ್ದು. ಮತ್ತು ಹಬ್ಬದ ಊಟ ತಿಂಡಿ ಮೊದಲಾದವು ಕೂಡ ಹಾಗೆ ಬಂದದ್ದು. ಈಗ ಸಂಕ್ರಾಂತಿಯನ್ನು ತೆಗೆದುಕೊಂಡ್ರೆ ಅದು ಚಳಿಗಾಲ, ಬಹಳ ನಮಗೆ ಡ್ರೈ ವೆದರ್ ಅಂತೀವಿ, ಒಣ ಹವೆ ಇರುತ್ತದೆ, ಚರ್ಮ ಒಡೆಯುತ್ತದೆ. ಆಮೇಲಿಂದ ಚಳಿ ಇರೋದ್ರಿಂದ ನಮಗೆ ಹೆಚ್ಚು ಶರೀರಕ್ಕೆ ಬಿಸಿ ಬೆಚ್ಚಗಿರ್ತಕ್ಕಂಥದ್ದು ಬೇಕಾಗುತ್ತದೆ, ಆಹಾರ ಹಾಗೇ ಇರಬೇಕು.